ಬಸ್ ಬೇ ಏರ್ಪೋರ್ಟ್ ಪ್ರಯಾಣಿಕರ ಪಾಲಿಗೆ ಅಚ್ಚುಮೆಚ್ಚಿನ ಸ್ಪಾಟ್. ಆದ್ರೀಗ ಬಸ್ ಬೇಗಳ ಸಂಖ್ಯೆ ಇಳಿಕೆ ಮಾಡಲಾಗಿದೆ. ಟರ್ಮಿನಲ್ 1ರಲ್ಲಿ 14 ಬಸ್ ಬೇಗಳಿತ್ತು, ಆದ್ರೀಗ 7ಕ್ಕೆ ಇಳಿಕೆ ಮಾಡಲಾಗಿದೆ. ಏರ್ಪೋರ್ಟ್ ಆಡಳಿತ ಮಂಡಳಿಯ ಈ ನಡೆ ಆಕ್ಷೇಪಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಖಾಸಗಿ ಟ್ಯಾಕ್ಸಿಗಳಿಗೆ ಅನುಕೂಲ ಮಾಡೋಕೆ ಬಸ್ ಬೇಯನ್ನ ಇಳಿಕೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಬಸ್ ಬೇ ಏರ್ಪೋರ್ಟ್ ಪ್ರಯಾಣಿಕರಿಗೆ ಸುಲಭದ ಸಂಪರ್ಕ ಸಾಧನ ಆಗಿತ್ತು. ಆದ್ರೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಬಸ್ ಬೇಗಳ ಸಂಖ್ಯೆ ಇಳಿಕೆ ಮಾಡಿದೆ. ಅಚ್ಚರಿ ಅಂದ್ರೆ ಟರ್ಮಿನಲ್ 1ರಲ್ಲಿ 14 ಬಸ್ ಬೇಗಳು ಈ ಮೊದಲು ಇತ್ತು, ಆದ್ರೀಗ 7ಕ್ಕೆ ಇಳಿಕೆ ಮಾಡಲಾಗಿದೆ. ಯಾಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ನೋಡೋಣ. ಅದಕ್ಕೂ ಮೊದಲು ಈ ಬಸ್ ಬೇ ಅಂದ್ರೆ ಏನು ಅಂತ ನೋಡೋಣ. ವಿಮಾನ ನಿಲ್ದಾಣದ ಆಗಮನ ನಿರ್ಗಮನದ ವೇಳೆ ಟರ್ಮಿನಲ್ ಸಮೀಪದಲ್ಲಿರುವ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ನಿಲ್ಲುವ ನಿಗದಿತ ಜಾಗವೇ ಬಸ್ ಬೇ. ಏರ್ಪೋರ್ಟ್ನಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಂಡಿರುವ ಬೆನ್ನಲ್ಲೇ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಖಾಸಗಿ ಟ್ಯಾಕ್ಸಿಗಳಿಗೆ ಅನುಕೂಲ ಮಾಡಲು ಬಸ್ ಬೇ ಇಳಿಕೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಬಸ್ ಬೇಗಳ ಇಳಿಕೆಯಿಂದ ಬಿಎಂಟಿಸಿಗೆ ನಷ್ಟವಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ವಾಯುವಜ್ರ ಬಸ್ ವಿಸ್ತರಣೆಗೆ ಅಂದ್ರೆ ಹೊಸದಾಗಿ 50 ಬಸ್ ನಿಯೋಜಿಸುವ ಉದ್ದೇಶಕ್ಕೆ ಹೊಡೆತ ಬೀಳಲಿದೆ. ಏರ್ಪೋರ್ಟ್ನಿಂದ ಸದ್ಯ 22 ಮಾರ್ಗಗಳಲ್ಲಿ 156 ವಾಯುವಜ್ರ ಬಸ್ಗಳು ಸಂಚಾರ ಮಾಡ್ತಾ ಇವೆ. ಅತ್ತಿಬೆಲೆ, ಜಿಗಣಿ ಸೇರಿದಂತೆ 65 ಕಿಲೋಮೀಟರ್ ದೂರದವರೆಗೂ ವಾಯುವಜ್ರ ಸೇವೆ ಇದೆ. ಏರ್ಪೋರ್ಟ್ನಲ್ಲಿ ಒಂದು ಸಾಲು ಬಸ್ ಬೇಗಾಗಿ ಮತ್ತೊಂದು ಟ್ಯಾಕ್ಸಿಗಳಿಗೆ ಮೀಸಲು ಇಡಲಾಗಿದೆ. ಆದ್ರೀಗ ಬಸ್ ಬೇ ಕಡಿಮೆ ಆಗಿರೋದ್ರಿಂದ ಬಸ್ಗಳು ಬಂದ ತಕ್ಷಣವೇ ಹೊರಡುವ ಅನಿವಾರ್ಯತೆ ಇದೆ. ಇದರಿಂದ ಬಿಎಂಟಿಸಿಗೆ ದಿನಕ್ಕೆ 3 ರಿಂದ 4 ಲಕ್ಷ ಆದಾಯ ನಷ್ಟವಾಗುವ ಸಾಧ್ಯತೆ ಇದೆ. ಪ್ರಯಾಣಿಕರು ಅನಿವಾರ್ಯವಾಗಿ ಟ್ಯಾಕ್ಸಿಗೆ ಹೋಗುವ ಪರಿಸ್ಥಿತಿಯೂ ಇದೆ. ವಾಯುವಜ್ರದ ಗರಿಷ್ಠ ದರ 430 ಮಾತ್ರ, ಅಂದ್ರೆ ಟ್ಯಾಕ್ಸಿಗಿಂತ ಬಹಳ ಕಡಿಮೆ ವೆಚ್ಚ ತಗುಲ್ತಾ ಇತ್ತು. ಆದ್ರೀಗ ಈ ನಿರ್ಧಾರದಿಂದ ಏರ್ಪೋರ್ಟ್ ಪ್ರಯಾಣಿಕರಿಗೂ ಹೊರೆಯಾಗುವ ಸಾಧ್ಯತೆ ಇದೆ. ಸದ್ಯ ಏರ್ಪೋರ್ಟ್ನ ಈ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಪ್ರಯಾಣಿಕರು ಬಸ್ ಮಿಸ್ ಮಾಡಿಕೊಂಡು ಬಲವಂತವಾಗಿ ಟ್ಯಾಕ್ಸಿಗೆ ಹೋಗುವ ಪರಿಸ್ಥಿತಿಗೆ ಅನುವು ಮಾಡಿಕೊಡ್ಬೇಡಿ ಅಂತಿದ್ದಾರೆ ಜನ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.